ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಗಿರೀಶ್ ಲಿಂಗಣ್ಣ ಇದ್ದಾರೆ, ರಕ್ಷಣಾ ವಿಶ್ಲೇಷಕರು, ಎಕ್ಸ್ಪರ್ಟ್. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ದಿನೇ ದಿನನೂ ಕೂಡ ನಾವು ಬಹಳ ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಆಗ್ತಾ ಇತ್ತು ಅಂತ. ಜೊತೆಗೆ ನೀವು ಕೂಡ ಹೇಳಿದ್ರಿ ಇದು ಎಸ್ಕಲೇಟ್ ಆಗೇ ಆಗುತ್ತೆ ಅಂತ. ಅದೊಂದು ರೀತಿ ಭವಿಷ್ಯದ ರೀತಿಯಾಗಿ ಆಯ್ತು ಅಂತದೇ ಕೆಲವೊಂದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಇನ್ನು ನಮ್ಮ ಜೊತೆಗೆ ನನ್ನ ಕೊಲೀಗ್ ಪ್ರಮೋದ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಯಾವ ರೀತಿಯಾಗಿ ದಾಳಿಗಳು ಆಗಿದೆ ಅನ್ನೋದನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಪ್ರಮೋದ್, ಓವರ್ ಟು ಯು. ಮೊದಲನೇದಾಗಿ ಚೈತ್ರ, ನಿನ್ನಿಂದಲೂ ಕೂಡ ಗಿರೀಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಿನ್ನೆ ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾತಾಡಿದ್ವಿ. ವೆರಿ ಇಂಪಾರ್ಟೆಂಟ್ಲಿ ಗಿರೀಶ್ ಅವ್ರನ್ನೂ ಕೂಡ ನಾನು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. HQ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ, HQ7 ಅವರ HQ9 ಚೀನಾ ಮೇಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ನಮಗೆ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದ್ರೆ ಯಾವ ಮಟ್ಟಿಗೆ ಅವರ ಶಕ್ತಿ ಇದೆ ಪಾಕಿಸ್ತಾನಕ್ಕೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನಾರ್ಹ. ಎಟ್ ದ ಸೇಮ್ ಟೈಮ್ ಚೀನಾದ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಕೂಡ ದೊಡ್ಡ ಪ್ರಶ್ನೆ ಈಗ ಎದ್ದೇಳುತ್ತೆ. ನೀವೇ ಮೊದಲಿಗೆ ಚೈತ್ರ ಏನಾಗಿದೆ ಅದ್ರ ಬಗ್ಗೆ ವಿವರವನ್ನ ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈಗಾಗಲೇ ಏರ್ ಸ್ಟ್ರೈಕ್ ಆಗಿದೆ. ಭಾರತ 9 ಉಗ್ರರ ನೆಲೆಗಳ ಮೇಲೆ ಈಗಾಗಲೇ ದಾಳಿ ಮಾಡಲಾಗಿದೆ. ಅದಾದ ಬಳಿಕ ನಿನ್ನೆ ರಾತ್ರಿ ಭಾರತದ 15 ನಗರಗಳ ಮೇಲೆ, ಅವಂತಿಪುರ, ಶ್ರೀನಗರ, ಜಮ್ಮು ಕಾಶ್ಮೀರ ಇತರ 15 ನೆಲೆಗಳ ಮೇಲೆ ಅಥವಾ 15 ನಗರಗಳ ಮೇಲೆ ಪಾಕಿಸ್ತಾನ ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿತ್ತು. ಆದರೆ ಈಗ ಅದು ಯಶಸ್ವಿ ಆಗಿಲ್ಲ. ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಹತ್ರ ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನದ ಮ್ಯಾಪ್ ಇದೆ. ಈ ಮ್ಯಾಪಲ್ಲಿ ಯಾವ ಭಾಗದಲ್ಲಿ ಅಫ್ಕೋರ್ಸ್ ಈಗಾಗಲೇ ಒಂದು ಸ್ಥೂಲವಾದಂತಹ ಚಿತ್ರಣ ಕೊಡುವಂತಹ ನಿಟ್ಟಲ್ಲಿ ಚೈತ್ರ ಇದನ್ನ ವಿವರಿಸ್ತಾ ಹೋಗ್ತಾ ಇರ್ತೀವಿ. ಈ ಭಾಗದಲ್ಲಿ ನಾವು ಕಾಣ್ತಾ ಇರುವಂತದ್ದು ಭಾರತದ ಭಾಗ, ಇಂಡಿಯಾದ ಭಾಗ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಪಂಜಾಬ್, ಹಾಗೆ ಹರಿಯಾಣ, ರಾಜಸ್ಥಾನ್ ಬಾರ್ಡರ್ ಇದೆ. ಪಕ್ಕದಲ್ಲಿ ಈಗಾಗಲೇ ಪಾಕಿಸ್ತಾನದ ಭಾಗ ಇದೆ. ನಿನ್ನೆ ತಡರಾತ್ರಿ ಆಗ್ತಾ ಇದ್ದಂತೆ ನಮ್ಮ ಏರ್ ಸ್ಟ್ರೈಕ್ ಆದ್ಮೇಲೆ, ಮೊನ್ನೆಯ ಏರ್ ಸ್ಟ್ರೈಕ್ ಆದಮೇಲೆ ಪಾಕಿಸ್ತಾನ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಎಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿತ್ತು. ಪ್ರಮುಖವಾಗಿ ಕಾಶ್ಮೀರ, ಜಮ್ಮು ಕಾಶ್ಮೀರದ ಕಾಶ್ಮೀರವನ್ನ ಟಾರ್ಗೆಟ್ ಮಾಡ್ಕೊಂಡಿತ್ತು. ಒಟ್ಟು 15 ನಗರಗಳನ್ನ ಬೇರೆ ಬೇರೆ ಸ್ಟ್ರಾಟಜಿಕಲ್ ಕಾರಣಗಳಿರ್ಬೋದು ಅಥವಾ ನಮ್ಮ ಪೂಜಾ ಸ್ಥಳಗಳಿರ್ಬೋದು ಅದನ್ನೂ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಯಾಕೆಂದ್ರೆ ಈಗಾಗಲೇ ಪಾಕಿಸ್ತಾನದಲ್ಲಿ ಪ್ರಮುಖವಾಗಿ ಮಸೀದಿಗಳನ್ನ ಟಾರ್ಗೆಟ್ ಮಾಡಲಾಗ್ತದೆ ಅಂತ ಹುಯಿಲೆಬ್ಬಿಸಲಾಗ್ತಾ ಇದೆ. ಇದಕ್ಕೆ ಬದಲಾಗಿ ಈಗ ಕಾಶ್ಮೀರದ ಭಾಗ ಏನಾಗುತ್ತೆ, ಇನ್ಫ್ಯಾಕ್ಟ್ ಸ್ವಲ್ಪ ಝೂಮ್ ಹೋದ್ರೆ ಗೊತ್ತಾಗುತ್ತೆ ನಮಗೆ. ಈ ಬಾರ್ಡರ್ ಏರಿಯಾಸ್ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ. ಇನ್ನು ಸ್ವಲ್ಪ ಝೂಮ್ ಹೋಗ್ತಾ ಇದ್ದಂತೆ ನಮಗೆ ಕಾಶ್ಮೀರದ ಭಾಗ, ಶ್ರೀನಗರ ಕಾಣ್ತಾ ಇದೆ. ಈ ಭಾಗದಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ನಿನ್ನೆ ತಡರಾತ್ರಿ ಎಟ್ ಅ ಟೈಮ್ 15 ನಗರಗಳ ಮೇಲೆ ಚೈತ್ರ ಟಾರ್ಗೆಟ್ ಮಾಡಲಾಗಿದೆ. ಈ ಭಾಗದಿಂದ, ಪಾಕಿಸ್ತಾನದ ಭಾಗದಿಂದ ಮಿಸೈಲ್ಗಳನ್ನ ಶ್ರೀನಗರವನ್ನ ಗುರಿಯಾಗಿಸಿ ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ಮಾಡಲಾಗಿತ್ತು. ಶ್ರೀನಗರ ಒಂದು, ಹಾಗೆ ಜಮ್ಮುಲು ಕೂಡ ಪಕ್ಕದಲ್ಲೇ ಇದೆ. ಶ್ರೀನಗರ ಮತ್ತು ಜಮ್ಮು ಈ ಭಾಗಕ್ಕೆ ಟಾರ್ಗೆಟ್ ಮಾಡಿ ಮಿಸೈಲ್ ಫೈರ್ ಕೂಡ ಮಾಡಲಾಗಿತ್ತು. ಅಷ್ಟಕ್ಕೆ ಸೀಮಿತವಾಗಿಲ್ಲ. ನಮಗೆ ಪಠಾನ್ಕೋಟ್ ಗೊತ್ತಿರ್ಬೋದು. ಪಠಾನ್ಕೋಟ್ ನೆಲೆಗಳ ಮೇಲೆ ಕೂಡ ಹಿಂದೆ ದಾಳಿ ಆಗಿತ್ತು. ಅದು ಕೂಡ ಭಾರತದ ರಕ್ಷಣಾ ವಲಯಗಳ ಅತ್ಯಂತ ಪ್ರಮುಖ ಇರುವಂಥದ್ದು. ಯಾಕಂದ್ರೆ ಪಠಾನ್ಕೋಟಲ್ಲಿ ನಮ್ಮ ಏರ್ ಬೇಸ್ ಇದೆ, ಜೊತೆಗೆ ತಮ್ಮ ಸೇನಾ ಪಡೆಗಳು, ಅದರ ಮಿಲಿಟರಿ ಬೇಸು ಕೂಡ ಅತ್ಯಂತ ಪ್ರಮುಖವಾಗುತ್ತದೆ. ಹೀಗಾಗಿ ನಾವು ಕಾಶ್ಮೀರದ ಭಾಗಕ್ಕೆ ಹೋದ್ರೆ ನಮಗೆ ಪಠಾನ್ಕೋಟ್ ಕೂಡ ಸಂಪೂರ್ಣವಾಗಿ ಕಾಣಸಿಗುತ್ತೆ. ಹೀಗಾಗಿ ಸ್ವಲ್ಪ ಝೂಮ್ ಮಾಡ್ತಾ ಹೋದಂತೆ ನಮ್ಗೆ ಇನ್ನಷ್ಟು ಸ್ಪಷ್ಟವಾದಂತಹ ಚಿತ್ರಗಳು ಸಿಗುತ್ತೆ. ಈ ಭಾಗದಲ್ಲಿ ಜಮ್ಮು, ಶ್ರೀನಗರ, ಪಠಾನ್ಕೋಟ್ ಭಾಗದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಯಿತು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಅಮೃತ್ಸರವನ್ನ ಟಾರ್ಗೆಟ್ ಮಾಡಲಾಗಿತ್ತು. ಅಮೃತ್ಸರವನ್ನ ಹೇಳೋದಾದ್ರೆ ಚೈತ್ರ, ಪ್ರಮುಖವಾಗಿ ನಮ್ಮ ಶ್ರದ್ಧಾ ಕೇಂದ್ರಗಳೆಲ್ಲ ಅಮೃತ್ಸರ ಕೂಡ ಅತ್ಯಂತ ದೊಡ್ಡದಾಗಿರುವಂಥದ್ದು. ಹೀಗಾಗಿ ಅಮೃತ್ಸರವನ್ನ ನಾವು ನೋಡ್ತಾ ಇದ್ರೆ, ನಾವು ಪಂಜಾಬ್ ಚಂಡೀಗಢ ಭಾಗಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಈ ಭಾಗದಲ್ಲಿ ನೇರವಾಗಿ ಪಾಕಿಸ್ತಾನದ ಭಾಗದಿಂದ ಚಂಡೀಗಢನ್ನು ಕೂಡ ಗುರಿಯಾಗಿಸಿ ಅಮೃತ್ಸರ ಮತ್ತು ಲೂಧಿಯಾನ, ಜಲಂಧರ್ ಈ ಎಲ್ಲ ಭಾಗಗಳಲ್ಲಿ ಟಾರ್ಗೆಟ್ ಮಾಡಿ ನಮಗೆ ನೇರವಾಗಿ ಮಿಸೈಲ್ ಫೈರ್ ಮಾಡಲಾಗಿತ್ತು. ಆದರೆ ಇರುವಂಥ ವಿಚಾರ ಅಂದರೆ, ಈಗ ಅವ್ರು ಮಾಡಿರುವಂಥ ಫೈರ್ ಏನಿದೆ ಮಿಸ್ ಫೈರ್ ಆಗಿದೆಯೋ ಅಥವಾ ಸರಿಯಾದಂಥ ಲೆಕ್ಕಾಚಾರ ಅಲ್ಲ ಅನ್ನೋದು ಒಂದು ಭಾಗ. ಆದರೆ ನಮ್ಮ S-400 ಅದಕ್ಕೆ ಸುದರ್ಶನ ಚಕ್ರ ಅಂತ ನಾವು ಈಗ ಹೆಸರಿಟ್ಟಿದ್ವಿ. ಹೀಗಾಗಿ ಅವರು ಇಂಟರ್ಸೆಪ್ಟ್ ಮಾಡಿ ಅದನ್ನು ಹೊರಡುಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಬೆಳವಣಿಗೆ ನೋಡ್ತಾ ಇದ್ರೆ ಅವರು ಕೂಡ ಸುಮ್ಮನೆ ಆಗಿಲ್ಲ. ನಾವು ಮಾತಾಡ್ತಾ ಇರುವಂಥ ಹಿನ್ನೆಲೆಯಲ್ಲೇ ಎಸ್ಕಲೇಟ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಭಾರತೀಯ ಸೇನೆ ಕೂಡ ಲಾಹೋರ್ ಸೇರಿದಂತೆ, ಇನ್ಫ್ಯಾಕ್ಟ್ ಭಾರತೀಯ ಸಶಸ್ತ್ರ ಪಡೆಗಳು ಲಾಹೋರ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಡ್ರೋನ್ ಅಟ್ಯಾಕ್ ಮಾಡಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ನಾನು ಗಿರೀಶ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೀನಿ. ಗಿರೀಶ್, ನಿನ್ನೆ ನಾವು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವು ನಮ್ಮ ಸ್ಟುಡಿಯೋದಲ್ಲೇ ಒಂದು ಆರ್ಟಿಕಲ್ ಬರೀತಾ ಇದ್ರಿ, ಪ್ರಮುಖವಾಗಿ HQ9 ಬಗ್ಗೆ, ಚೀನಾ ಮೇಡ್ ಡಿಫೆನ್ಸ್ ಸಿಸ್ಟಮ್ಸ್ ಬಗ್ಗೆ ಈಗ ಸಾಕಷ್ಟು ದೊಡ್ಡ ಪ್ರಶ್ನೆ ಎದ್ದೇಳ್ತಾ ಇದೆ. ನಾವು ಒಂದ್ ಕಡೆ ಒಳಗಡೆ ಹೋಗಿದ್ದು, ಅದರ ಜೊತೆಗೆ ನಮ್ಮ ಡ್ರೋನ್ಗಳು ಎಂಟರ್ ಆಗಿರುವಂಥದ್ದು, ಮಿಸೈಲ್ ಬಿಟ್ಬಿಡಿ, ಇವನ್ ಡ್ರೋನ್ ಎಂಟರ್ ಆಗಿದ್ದು ಕೂಡ ಪತ್ತೆ ಹಚ್ಚಕ್ಕಾಗಿಲ್ಲ ಅಂದ್ರೆ ಸಾಕಷ್ಟು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ಇದನ್ನ ಪಾಕಿಸ್ತಾನಕ್ಕೆ ಪ್ರಶ್ನೆ ಮಾಡ್ತೀರಾ ಅಥವಾ ಚೀನಾಗೆ ಪ್ರಶ್ನೆ ಮಾಡ್ತೀರಾ ನೀವೀಗ? ಚೀನಾಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದರೆ ಅವ್ರು ಕೊಟ್ಟಿರುವ HQ9 ಅಟ್ಲೀಸ್ಟ್ ಇಟ್ ಈಸ್ ಲೈಕ್ S-300. ಅಂದರೆ ನಾವು ಯೂಸ್ ಮಾಡ್ತಾ ಇರೋದು S-400 ರಷ್ಯನ್ ಮೇಡ್. ಅದಕ್ಕೆ ನಾವು ಸುದರ್ಶನ ಚಕ್ರ ಅಂತ ನಮ್ಮ ಸೋಲ್ಜರ್ಸ್ ಕರೀತಾರೆ ಅದನ್ನು, S-400 ಸಿಸ್ಟಮ್ನ. ಇದು S-300 ಅಂದರೆ ಇಟ್ ಶುಡ್ ಟಾರ್ಗೆಟ್ ಅಟ್ಲೀಸ್ಟ್ 150 to 300 ಕಿಲೋಮೀಟರ್ಸ್ ರೇಂಜ್ ತನಕ ಟಾರ್ಗೆಟ್ ಮಾಡಿ ಹೊಡಿಬೇಕು. ದಟ್ ಈಸ್ ವೈ ಏರ್ ಡಿಫೆನ್ಸ್ ಸಿಸ್ಟಮ್ ಇಟ್ಕೊಂಡಿರೋದು. ಬಟ್ ಅದು ಡಿಟೆಕ್ಟೇ ಮಾಡಿಲ್ಲ ಅಂದರೆ ಚೀನಾದು ಎಷ್ಟರ ಮಟ್ಟಿಗೆ ಮಟ್ಟದ್ದು ಅಂತ ಒಂದು ಡೌಟ್ ಇಲ್ಲಿ ಸಂಶಯ ಬರುತ್ತೆ. ಮತ್ತು
ಡ್ರೋನ್ಸ್ ಅಂತ ಯೂಸ್ ಮಾಡಿರೋದು ಕೆಲವು ಮಾಧ್ಯಮದ ಮೂಲಕ, ಯಾಕಂದರೆ ಸರ್ಕಾರ ಯಾವುದೇ ಇನ್ನೂ ಹೇಳಿಕೆ ಬಿಟ್ಟಿಲ್ಲ ಯಾವ ಡ್ರೋನ್ಸ್ ಯೂಸ್ ಮಾಡಿದ್ದಾರೆ ಅಂತ. ಯೂಶಲಿ ನನಗನ್ಸುತ್ತೆ RP ಡ್ರೋನ್ಸ್ ಅಂತ ಇಸ್ರೇಲಿ ಮೇಕ್ ಡ್ರೋನ್ಸ್ ಬರುತ್ತೆ. ಅದ್ರ ಲೆಂತ್ ಬಂದು 2 ಮೀಟರ್ಸ್ ಇರುತ್ತೆ, ವಿಡ್ತ್ 2 ಮೀಟರ್ಸ್ ಇರುತ್ತೆ, ಅಷ್ಟಿರುತ್ತೆ ಡ್ರೋನ್ಸು. ಅದು ಹೇಗೆ ಅಂದರೆ ಸ್ಯೂಸೈಡಲ್ ಡ್ರೋನ್ಸ್ ಥರ. ಅಂದರೆ ಈ ರೇಡಿಯೋ ವೇವ್ಸ್ ಎಲ್ಲಿ ಎಮಿಟ್ ಆಗುತ್ತೆ ಅಂದರೆ, ರೆಡಾರ್ ಅಂದರೆ ರೇಡಿಯೋ ವೇವ್ಸ್ ಎಮಿಟ್ ಆಗುತ್ತೆ. ರೇಡಿಯೋ ವೇವ್ಸ್ ಎಮಿಟ್ ಆಗಿ ಒಂದು ಆಬ್ಜೆಕ್ಟ್ನ ಹೊಡೆದು ತಿರುಗಿ ವಾಪಸ್ ಬಂದು ಹೇಳುತ್ತೆ ಇಷ್ಟು ದೂರದಲ್ಲಿ ಆಬ್ಜೆಕ್ಟ್ ಇದೆ ಅಂತ. ದಟ್ ಈಸ್ ದಿ ಸಿಸ್ಟಮ್ ಆಫ್ ರೇಡಾರ್, ಹೌ ಇಟ್ ವರ್ಕ್ಸ್. ಈಗ ಆ ರೇಡಿಯೋ ವೇವ್ಸ್ ಎಲ್ಲಿ ಎಮಿಟ್ ಆಗುತ್ತೋ ಅದು ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಗಿರೀಶ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋಕ್ಕಿಂತ ಮೊದಲು ಪ್ರಮುಖವಾಗಿ ಇನ್ಫ್ಯಾಕ್ಟ್ ಈಗಾಗಲೇ ಪಾಕಿಸ್ತಾನ ಏನು ಅವರ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತನಾಡೋಕ್ಕಿಂತ ಮೊದಲು ನಮ್ಮ 15 ನಗರಗಳ ಮೇಲೆ ಅಟ್ಯಾಕ್ ಆಗಿದೆ, ಅದನ್ನ S-400 ಹೇಗೆ ವರ್ಕೌಟ್ ಮಾಡಿದೆ ಅಂತ ನಮ್ಗೆ ಅನ್ಸುತ್ತೆ? S-400 ಯಾವ ರೀತಿ ಆಪರೇಟ್ ಮಾಡ್ತು, ಅದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗಳಿಗೆ ಸ್ವಲ್ಪ ಚಿತ್ರಣ ಕೊಡ್ಬೋದಾ? ಹೇಗೆ ಇಂಟರ್ಸೆಪ್ಟ್ ಮಾಡ್ತು, ಅದು ಪ್ಲಾನಿಂಗ್ ಟೈಮಲ್ಲೇ ಆಗಿತ್ತು ಅಥವಾ ಅಂದರೆ ಮಿಸೈಲ್ ಅಲ್ಲಿ ಲಾಂಚ್ ಆಗ್ತಾ ಇತ್ತು ಈ ಕಡೆಗೆ ಅಟ್ಯಾಕ್ ಆಗುತ್ತೆ, ಹೇಗಿತ್ತು ಅದ್ರ ಸಿಸ್ಟಮ್ಸ್? ನೋಡಿ, S-400 ಸಿಸ್ಟಮಲ್ಲಿ ದೇರ್ ಆರ್ 4 ಟೈಪ್ಸ್ ಆಫ್ ಮಿಸೈಲ್ಸ್. ಅಂದರೆ ಒಂದು ಮಿಸೈಲು ಇಟ್ ಕ್ಯಾನ್ 400 ಕಿಲೋಮೀಟರ್ಸ್ ದೂರದಲ್ಲೇ ಟಾರ್ಗೆಟ್ ಮಾಡಿ ಹೊಡೆದಾಕತ್ತೆ. ಎರಡನೇ ಮಿಸೈಲ್ ಬಂದು 250 ಕಿಲೋಮೀಟರ್ ರೇಂಜ್ ಆ ದೂರದಲ್ಲಿ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಇನ್ನೊಂದು ಮಿಸೈಲು 120 ಕಿಲೋಮೀಟರ್ ರೇಂಜಲ್ಲಿ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಇನ್ನೊಂದು 40 ಕಿಲೋಮೀಟರ್ ರೇಂಜಲ್ಲಿ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಸೊ 4 ಟಾರ್ಗೆಟ್ಸ್ ವಿ ಕ್ಯಾನ್ ಅಟ್ಯಾಕ್ ಥ್ರೂ S-400. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಸಲ 300 ಟಾರ್ಗೆಟ್ನ ಇಟ್ ಕ್ಯಾನ್ ಡಿಟೆಕ್ಟ್. ಅಂದರೆ 300 ಜಾಗದಲ್ಲಿ ಟಾರ್ಗೆಟ್ ಇಟ್ ಕ್ಯಾನ್ ಡಿಟೆಕ್ಟ್ ಅಟ್ 600 ಕಿಲೋಮೀಟರ್ಸ್ ಡಿಸ್ಟೆನ್ಸ್. 600 ಕಿಲೋಮೀಟ್ರ್ ಡಿಸ್ಟೆನ್ಸಿಂದ ಏನೇ ಆಬ್ಜೆಕ್ಟ್ ನಮ್ಮ ಕಡೆ ಬರ್ತಾ ಇರೋದನ್ನು ಅಲ್ಲಿ S-400 ಅಳವಡಿಸಿರುವಂಥ ರೇಡಾರ್ಸು ಡಿಟೆಕ್ಟ್ ಮಾಡಿ ಅಲ್ಲಿ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಒಂದಿರುತ್ತೆ, ಕಮ್ಯುನಿಕೇಷನ್ನು ಕಂಟ್ರೋಲಿಂಗ್ ಸಿಸ್ಟಮ್ ಅಂತೆಲ್ಲ ಒಂದು ಸಪ್ರೇಟ್ ವೆಹಿಕಲ್ ನಿಂತಿರುತ್ತೆ. ಅದಕ್ಕೆ ಅದು ಇದು ಕೊಡುತ್ತೆ ಮೆಸೇಜು, ಈ ಥರ 600 ಕಿಲೋಮೀಟ್ರ್ ಡಿಸ್ಟೆನ್ಸಿಂದ ಬರ್ತಾ ಇದೆ ಈ ಥರ ಮಿಸೈಲ್ಸ್ ಆಗಲಿ, ಡ್ರೋನ್ಸ್ ಆಗಲಿ, ಏರೋಪ್ಲೇನ್ಸ್ ಆಗಲಿ, ಈ ಥರ ನಮ್ಮ ಕಡೆ ಬರ್ತಾ ಇದೆ ಅಂತ. ಆವಾಗ ಏನು ಮಾಡುತ್ತೆ ಅಂದರೆ 36 ಟಾರ್ಗೆಟ್ನ ಒಂದೇ ಸಲ ಅದು ನಾವು ಎಂಗೇಜ್ ಮಾಡ್ಬೋದು. ಅಂದರೆ 400 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಎಂಗೇಜ್ ಮಾಡಿ ಹೊಡೆದು ಉಳಿಸುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ 250 ಕಿಲೋಮೀಟ್ರು, ಇಲ್ಲ 120 ಕಿಲೋಮೀಟ್ರು, ಇಲ್ಲ 40 ಕಿಲೋಮೀಟ್ರು. ಸೊ 4 ಸ್ಟೇಜಸ್ಸಲ್ಲಿ ಅದು ಇಂಟರ್ಸೆಪ್ಟ್ ಮಾಡಿ ಹೊಡೆದು ಬಿಸಾಕತ್ತೆ. ಸೊ ಈಗ ನೆನ್ನೆ ನಡೆದಿರೋ 15 ಕಡೆ ದಾಳಿಲಿ S-400 ಯೂಸ್ ಮಾಡಿರೋದು ಕನ್ಫರ್ಮ್ ಆಗಿ ನಮ್ಮ ಗೌರ್ಮೆಂಟ್ ಹೇಳಿಕೆಗಳು ಬಂದಿದ್ದಾವೆ. S-400 ಸಿಸ್ಟಮ್ ಯೂಸ್ ಮಾಡಿದ್ದೀವಿ ಅಂತ. ಸೊ S-400 ಇದನ್ನು ಕಾಪಾಡಿದೆ. ಆ್ಯಕ್ಚುಲಿ ನಾವು ಹತ್ತತ್ರ 4 ಸಿಸ್ಟಮ್ ಏನೋ ಪರ್ಚೇಸ್ ಮಾಡಿದ್ವಿ, ಬಟ್ 3 ಇಟ್ಕೊಂಡಿದ್ದೀವಿ. ಇನ್ನೂ ಒಂದು ಬರಬೇಕಾಗಿತ್ತು, ಬಂದಿದೆಯೋ ನನಗೆ ಇನ್ನೂ ನಿಖರವಾಗಿ ಗೊತ್ತಿಲ್ಲ. ಬಟ್ ಆ ಬಾರ್ಡರ್ ರೀಜನ್ಸಲ್ಲಿ, ಬಾರ್ಡರ್ ಏರಿಯಾಸಲ್ಲಿ ಈ S-400 ಅಳವಡಿಸಿದ್ದಾರೆ ಆಗಲೇ. ಸೊ ಈ S-400 ನಮ್ಮನ್ನು ಕಾಪಾಡಿದೆ ಅಂತ ಹೇಳ್ಬೋದು. ದಟ್ ಈಸ್ ಹೌ ದ ಸಿಸ್ಟಮ್ ವರ್ಕ್ಸ್. ಇನ್ನು ಈ ರಕ್ಷಣಾ ಸೆಕ್ಟರ್, ಡಿಫೆನ್ಸ್ ಸೆಕ್ಟರ್ ಬಗ್ಗೆನೂ ಕೂಡ ರಕ್ಷಣಾ ಸಚಿವರು ಮಾತನಾಡ್ತಾ ಇದ್ರು. ಯಾವ ರೀತಿಯಾಗಿ ಶಕ್ತಿಶಾಲಿ ಆಗಿದೆ, ಮುಂಚಿನ ರೀತಿಯಾಗಿ ತಾಳ್ಮೆಯನ್ನೇನಾದ್ರೂ ಪರೀಕ್ಷೆ ಮಾಡೋದಕ್ಕೆ ಬಂದ್ರೆ ನಾವು ಸುಮ್ಮನಿರೋದಿಲ್ಲ, ತಕ್ಕದಾದಂಥ ಉತ್ತರವನ್ನ ಕೊಡ್ತೀವಿ ಅನ್ನೋದಾಗಿ ಹೇಳಿದ್ರು.